in a field. If it detects any missile, it will point out with a laser. It will recognize the faces also. Like first we train the robot with their faces. If it detects other than the trained person or unknown person, it points the laser. If the known person comes in front of the robot, it will show the faces with their names. The another application of robot is health monitoring system. If a soldier gets injured in the field, the robot will go near the soldier and provide a first aid kit. The kit opens only when the temperature is above 30 degrees Celsius. The next comes the landmine detection. In the way of robot, if it finds any landmine, it will detect and send the message through telegram. We have added the RGB color sensors. If robot finds a red color, it turns into the red. In the same way, if it finds green color, it turns into green color. And again, if robot finds a blue color, it turns into blue. Hi friends, welcome back to SK Vlogs YouTube channel. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವು ಫೈನಲ್ ಇಯರಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಅದು ಏನು ಪ್ರಾಜೆಕ್ಟು ಮತ್ತು ಅದ್ರ ಬಗ್ಗೆ ನಿಮಗೂ ಹೇಳೋಣ ಅಂತ ಅಂದ್ಬಿಟ್ಟು ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಪ್ರಾಜೆಕ್ಟ್ ಏನರ ಬಗ್ಗೆ ಅಂತಂದರೆ ಮಿಲಿಟ್ರಿ ಏರ್ಕ್ರಾಫ್ಟ್ ಹ್ಯಾಂಡ್ ಲ್ಯಾಂಡ್ಮೈನ್ ಡಿಟೆಕ್ಷನ್ ಯೂಸಿಂಗ್ ಮಲ್ಟಿ ಫಂಕ್ಷನಲ್ ರೋಬೋಟ್ ಅಂತ ನಮ್ಮ ಪ್ರಾಜೆಕ್ಟ್ ಹೆಸರು. ಈ ಪ್ರಾಜೆಕ್ಟ್ ಮಾಡೆಲ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಈ ಮಾಡೆಲ್ ನಮ್ಮ ಸೋಲ್ಜರ್ಸ್ಗೆ ಅಂತಲೇ ಮಾಡಿರೋದು. ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರಲ್ಲಿ ಇದು ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಅಂದರೆ ಒಬ್ಬ ಆ್ಯಕ್ಚುಯಲ್ ಸೋಲ್ಜರ್ ಥರನೇ ಇದು ವರ್ಕ್ ಆಗುತ್ತೆ. ಎನಿಮೀಸ್ನ ಡಿಟೆಕ್ಟ್ ಮಾಡಿ ಶೂಟ್ ಮಾಡುತ್ತೆ. ಇದು ನಾವು ಕಂಪ್ಲೀಟಾಗಿ ಪೈಥಾನ್ ಕೋಡ್ ಹಾಗೆ DTYOLO ಆಲ್ಗೊರಿದಮ್ ಯೂಸ್ ಮಾಡಿರೋದು. ಇದು ನಾವು 6M ಇದ್ದಾಗೆ ಮಾಡಿದ ಪ್ರಾಜೆಕ್ಟು. ನಮ್ಮ ಬ್ರಾಂಚ್ ಬಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ EC ಬ್ರಾಂಚ್. ಇದು ಏನು ಪ್ರಾಜೆಕ್ಟು ಮತ್ತು ಪ್ರಾಜೆಕ್ಟ್ ಒಳಗಡೆ ಏನು ಮಾಡಿದ್ದೀವಿ ಅಂತ ಅಂದರೆ ಒಂದು ರೋಬೋಟ್ನ ರೆಡಿ ಮಾಡಿದ್ದೀವಿ. ಈ ರೋಬೋಟ್ ಏನೆಲ್ಲ ಕೆಲಸ ಮಾಡುತ್ತಪ್ಪ ಅಂತಂದರೆ ಫೇಸ್ ಡಿಟೆಕ್ಷನ್ನು, ಕಲರ್ ಡಿಟೆಕ್ಷನ್ನು, ಮಿಸೈಲ್ ಡಿಟೆಕ್ಷನ್ ಹಾಗೆ ಲ್ಯಾಂಡ್ಮೈನ್ ಡಿಟೆಕ್ಷನ್ನ ಮಾಡುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ನ ಯೂಸ್ ಮಾಡಿದ್ದೀವಿ. ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಅಂದರೆ ನಮ್ಮ ಸೋಲ್ಜರ್ಸ್ಗೆ ಏನಾದರೂ ಆದರೆ ಅಥವಾ ಎಮರ್ಜೆನ್ಸಿ ಸಿಚುವೇಷನಲ್ಲಿದ್ದಾಗ ರೋಬೋಟ್ ಆ ಸೋಲ್ಜರ್ ಹತ್ರ ಹೋಗಿ ಮೆಡಿಸಿನ್ ಕಿಟ್ನ ಕೊಟ್ಟು ಬರುತ್ತೆ. ಇದು ನಮ್ಮ ಓವರಾಲ್ ಪ್ರಾಜೆಕ್ಟ್ ಮಾಡೆಲ್ ವರ್ಕ್ ಮಾಡೋದು. ಈಗ ನಮ್ಮ ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಮೊದಲಿಗೆ ಇದೆಲ್ಲ ವರ್ಕ್ ಮಾಡೋಕ್ಕೆ ಯಾವ್ಯಾವ ಕಾಂಪೊನೆಂಟ್ಸ್ನ ಯೂಸ್ ಮಾಡಿದ್ದೀವಿ ಮತ್ತು ಅದರಿಂದ ಏನು ಯೂಸು ಅಂತ ನೋಡೋಣ. ನಾವು ಯೂಸ್ ಮಾಡಿರೋ ಮೇನ್ ಕಾಂಪೊನೆಂಟ್ಸ್ ಏನೇನು ಅಂದರೆ ಫಸ್ಟ್ ಬಂದು ರಾಸ್ಬೆರಿ ಪೈ. ಇದು ಎಲ್ಲದಕ್ಕಿಂತ ಮೇಯ್ನು. ಇದು ಕಂಟ್ರೋಲ್ ಯೂನಿಟ್ ಆಗಿ ವರ್ಕ್ ಮಾಡುತ್ತೆ. ಮೆಸೇಜ್ ಪಾಸ್ ಮಾಡೋದು, ರಿಸೀವ್ ಮಾಡೋದು ಹಾಗೆ ಪೂರ್ತಿ ಪ್ರಾಜೆಕ್ಟ್ನ ಇದೇ ಕಂಟ್ರೋಲ್ ಮಾಡ್ತಿರುತ್ತೆ. ನೆಕ್ಸ್ಟ್ ಕಾಂಪೊನೆಂಟ್ ಬಂದು ರಿಲೇ ಮಾಡ್ಯೂಲ್. ಇದು 4 ಚಾನಲ್ ರಿಲೇ ಮಾಡ್ಯೂಲ್. ಇದು ಮೋಟರ್ ಹಾಗೆ ಲೈಟ್ಸ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಅಲಾರಮ್ನ ಟ್ರಿಗರ್ ಮಾಡುತ್ತೆ. ನೆಕ್ಸ್ಟ್ ಬಂದು ಮೋಟರ್ ಡ್ರೈವರ್. ಇದು ಮೋಟರ್ಗೆ ಪವರ್ ಸಪ್ಲೈ ಮಾಡುತ್ತೆ, ಸ್ಪೀಡ್ ಆ್ಯಂಡ್ ಡೈರೆಕ್ಷನ್ನ ಕಂಟ್ರೋಲ್ ಮಾಡುತ್ತೆ. ಇದು ಪವರ್ ಸಪ್ಲೈ. ವೋಲ್ಟೇಜ್ನ 12 ವೋಲ್ಟಿಂದ 5 ವೋಲ್ಟ್ಗೆ ಸ್ಟೆಪ್ ಡೌನ್ ಮಾಡುತ್ತೆ. ನೆಕ್ಸ್ಟ್ 12 ವೋಲ್ಟ್ ಬ್ಯಾಟ್ರಿನ ಯೂಸ್ ಮಾಡಿದ್ದೀವಿ ಮತ್ತು ಇಲ್ಲಿ ಲ್ಯಾಂಡ್ಮೈನ್ ಡಿಟೆಕ್ಷನ್ ಸೆನ್ಸರ್ನ ಹಾಕಿದ್ದೀವಿ. ಇದು ಹೆಲ್ತ್ ಮಾನಿಟರಿಂಗ್ ಕಿಟ್ಟು. ಇದಕ್ಕೆ ಸರ್ವೋ ಮೋಟರ್ ಕೊಟ್ಟಿದ್ದೀವಿ, ಕಿಟ್ ಓಪನ್ ಕ್ಲೋಸ್ ಮೂಮೆಂಟ್ ಆಗೋಕ್ಕೆ ಅಂತ. ರೋಬೋಟ್ ಸುತ್ತ LED ಲೈಟ್ಸ್ ಹಾಕಿದ್ದೀವಿ ಕಲರ್ ಡಿಟೆಕ್ಷನ್ಗೆ ಅಂತ. ಹಾಗೆ ರೋಬೋಟ್ ಮೂವ್ ಆಗೋಕ್ಕೆ ಕೆಳಗಡೆ ವೀಲ್ಸ್ನ ಹಾಕಿದ್ದೀವಿ. ಇದು ಅಲ್ಟ್ರಾಸೋನಿಕ್ ಸೆನ್ಸರ್, ಡಿಸ್ಟೆನ್ಸ್ನ ಮೆಜರ್ ಮಾಡುತ್ತೆ ಆ್ಯಂಡ್ ಆಬ್ಜೆಕ್ಟ್ ಡಿಟೆಕ್ಷನ್ ಮಾಡುತ್ತೆ. ಕ್ಯಾಮ್ರಾ ಮಾಡ್ಯೂಲ್, ಇಮೇಜಸ್ನ ಕ್ಯಾಪ್ಚರ್ ಮಾಡೋಕ್ಕೆ. ನೆಕ್ಸ್ಟ್ ಇದು ಬಂದು ಲೇಸರ್. ಅನ್ನೋನ್ ಪರ್ಸನ್ ಅವ್ರಿಗೆ ಗೊತ್ತಿಲ್ಲದಿರೋ ವಸ್ತು ಮೇಲೆ ಲೇಸರ್ ಪಾಯಿಂಟ್ ಮಾಡುತ್ತೆ. ಈಗ ವರ್ಕ್ ಮಾಡಿ ತೋರಿಸ್ತೀನಿ. ಫಸ್ಟ್ ನಿಮ್ಮ ಸಿಸ್ಟಮಲ್ಲಿ ರಿಯಲ್ VNC ವ್ಯೂವರ್ ಅಂತ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾನಿಲ್ಲಿ ನಾಳೆಗೆ ಡೌನ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ಯೂಸರ್ ನೇಮ್ ಪಾಸ್ವರ್ಡೆಲ್ಲ ಎಂಟ್ರಿ ಮಾಡಿ ರಾಸ್ಬೆರಿ ಪೈನ ನಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೋಬೇಕು. ಅದೇ ಫೋನಿಂದ ನಮ್ಮ ಲ್ಯಾಪ್ಟಾಪ್ಗೆ ಹಾಟ್ಸ್ಪಾಟ್ ಕನೆಕ್ಷನ್ ತೊಗೋಬೇಕು. ಇದಾದಮೇಲೆ ರೋಬೋಟ್ ಮಾಡೋ ಪ್ರತಿಯೊಂದು ವರ್ಕಿಗೂ ಕೋಡಿಂಗ್ ಇರುತ್ತೆ. ನಾವು ಪೈಥಾನ್ ಹಾಗೆ DTYOLO ಆಲ್ಗೊರಿದಮ್ ಯೂಸ್ ಮಾಡಿ ಕೋಡ್ ಮಾಡಿದ್ದೀವಿ. ಈಗ ಒಂದೊಂದೇ ಕೋಡ್ನ ರನ್ ಮಾಡ್ತೀನಿ. ಫಸ್ಟ್ ಮಿಸೈಲ್ ಡಿಟೆಕ್ಷನ್ ಕೋಡ್ನ ರನ್ ಮಾಡ್ತೀನಿ. ರನ್ ಮಾಡಿ 2 ಸೆಕೆಂಡ್ಸ್ಗೆ ಕ್ಯಾಮ್ರಾ ಆನ್ ಆಗುತ್ತೆ. ಇದೊಂದು ಪ್ರೋಟೋಟೈಪ್, ಒಂದು ಐಡಿಯಾ ಅಷ್ಟೇ, ಅದಕ್ಕೆ ನಾವೇ ಫೋಟೋ ತೋರಿಸ್ತಿದ್ದೀವಿ. ನಮ್ಮ ಸೋಲ್ಜರ್ಸ್ದು ಮಿಸೈಲ್ಸ್ ಹಾಗೆ ಫೇಸಸ್ನ ಟ್ರೈನ್ ಮಾಡಿರ್ತೀವಿ. ಟ್ರೈನ್ ಮಾಡಿರೋದು ಬಿಟ್ಟು ಬೇರೆ ಅನ್ನೋನ್ ಮಿಸೈಲ್ಸ್ ಅಥವಾ ಫೇಸಸ್ ಕ್ಯಾಪ್ಚರ್ ಆದರೆ ರೋಬೋಟ್ ಅದನ್ನು ಶೂಟ್ ಮಾಡುತ್ತೆ. ನಥಿಂಗ್ ಬಟ್ ಲೇಸರ್ ಹಾಕಿರೋದ್ರಿಂದ ಲೇಸರ್ನ ಪಾಯಿಂಟ್ ಮಾಡುತ್ತೆ. ಈಗ ನೆಕ್ಸ್ಟ್ ಮಿಸೈಲ್ನ ತೋರಿಸ್ತೀನಿ. ಅದಕ್ಕೂ ಲೇಸರ್ ಆನ್ ಆಗ್ತಿದೆ. ಮಿಸೈಲ್ ಅಂತ ಅಂದರೆ ನಮ್ಮ ಹತ್ರ ಇರೋ ಆಯುಧಗಳು. ಆಪೋಸಿಟ್ ಆರ್ಮಿ ಜೊತೆ ಫೈಟ್ ಮಾಡೋಕ್ಕೆ ಯೂಸ್ ಮಾಡೋ ಆಯುಧಗಳನ್ನ ಮಿಸೈಲ್ ಅಂತಾರೆ. ನೆಕ್ಸ್ಟ್ ಬಂದು ಲ್ಯಾಂಡ್ಮೈನ್ ಡಿಟೆಕ್ಷನ್. ಲ್ಯಾಂಡ್ಮೈನ್ ಅಂತ ಅಂದರೆ ಅಂಡರ್ಗ್ರೌಂಡಲ್ಲಿ ಬಾಂಬ್ಸ್ ಅಥವಾ ಏನಾದರೂ ಬ್ಲಾಸ್ಟ್ ಆಗೋ ಥರ ವೆಪನ್ನ ಡಿಟೆಕ್ಟ್ ಮಾಡುತ್ತೆ. ಅದು ಡಿಟೆಕ್ಟ್ ಆಗಿದ ತಕ್ಷಣ ಸೋಲ್ಜರ್ಸ್ ಹೆಡ್ಗೆ ಮೆಸೇಜ್ ಹೋಗುತ್ತೆ. ಬಟ್ ನಮಗೆ ನಮ್ಮ ಫೋನ್ ಟೆಲಿಗ್ರಾಮ್ಗೆ ಮೆಸೇಜ್ ಬರುತ್ತೆ. ರೋಬೋಟ್ ಈ ಥರ ಫೀಲ್ಡಲ್ಲಿ ಮೂವ್ ಆಗ್ತಿರುತ್ತೆ. ಮೂವ್ ಆಗಬೇಕಾದ್ರೇ ಲ್ಯಾಂಡ್ಮೈನ್ನ ಡಿಟೆಕ್ಟ್ ಮಾಡುತ್ತೆ. ಯಾವುದೇ ಮೆಟಲ್ ಕ್ಯಾಪ್ಚರ್ ಆದ್ರೂ ಡಿಟೆಕ್ಟ್ ಆಗುತ್ತೆ. ನಾವು ಸ್ಟೀಲ್ ಬಾಟಲ್ ಇಟ್ಟು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀವಿ.
ನೆಕ್ಸ್ಟ್ ಬಂತು ಹೆಲ್ತ್ ಮಾನಿಟರಿಂಗ್ ಕಿಟ್ ಆರ್ ಡಿಸ್ಪೆನ್ಸರ್ ಕಿಟ್. ಸೋಲ್ಜರ್ಸ್ಗೆ ಏನಾದರೂ ಆದರೆ ಅಥವಾ ಗಾಯ ಆದಾಗ ಈ ಕಿಟ್ ಯೂಸ್ ಆಗುತ್ತೆ. ಸೆನ್ಸರ್ ಮೇಲೆ ಫಿಂಗರ್ ಪ್ಲೇಸ್ ಮಾಡಬೇಕು, ಆವಾಗ ಅದು ಟೆಂಪರೇಚರ್ ಡಿಟೆಕ್ಟ್ ಮಾಡಿ 30 ಡಿಗ್ರಿ ಸೆಲ್ಸಿಯಸ್ ಮೇಲೆ ಬಂದರೆ ಕಿಟ್ ಓಪನ್ ಆಗುತ್ತೆ. ಹಾಗೆ ಆಕ್ಸಿಜನ್ ರೇಟು, ಬ್ಲಡ್ ಪ್ರೆಷರ್, ಹಾರ್ಟ್ ರೇಟ್ ತೋರಿಸುತ್ತೆ. ನಾವಿಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕೊಟ್ಟಿದ್ದೀವಿ. ಈ ಟೆಂಪರೇಚರ್ ಬಂದರೆ ಕಿಟ್ ಓಪನ್ ಆಗುತ್ತೆ. 10 ಸೆಕೆಂಡ್ಸ್ ಇಟ್ಟಿರೋದ್ರಿಂದ 10 ಸೆಕೆಂಡ್ಸ್ ಆದಮೇಲೆ ಕ್ಲೋಸ್ ಆಗುತ್ತೆ. ಇದ್ರ ಮೂಮೆಂಟ್ ನೋಡೋದಾದರೆ ಆಟೋಮೆಟಿಕ್ಕಾಗೂ ಮೂವ್ ಆಗುತ್ತೆ, ಮ್ಯಾನ್ಯಲ್ ಆಗೂ ಕೊಡ್ಬೋದು. ಫಸ್ಟು ಫಾರ್ವರ್ಡ್ ಕೊಟ್ಟು ನೋಡೋಣ. ಫಾರ್ವರ್ಡ್ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ. ಈಗ ರೈಟ್ ಕೊಡೋಣ. ಇಲ್ಲಿ ಗೋಡೆ ಇದೆ, ಅದಕ್ಕೆ ಸ್ಟಾಪ್ ಆಗಬೇಕು. ಸ್ಟಾಪ್ ಅಂತ ಕೊಟ್ಟರೆ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಲೆಫ್ಟ್ ಬರಬೇಕಂದ್ರೆ ಎಲ್ಲ ಅಂತ ಟೈಪ್ ಮಾಡಿ ಎಂಟರ್ ಕೊಡಬೇಕು, ಆವಾಗ ಲೆಫ್ಟ್ ಬರುತ್ತೆ. ಈಗ ಬ್ಯಾಕ್ ಹೋಗ್ಬೇಕಂತ ಅಂದರೆ ಬಿ ಅಂತ ಕೊಟ್ಟರೆ ಬ್ಯಾಕ್ವರ್ಡ್ ಹೋಗುತ್ತೆ. ಹಾಗೆ ಇಲ್ಲಿ ರಾಸ್ಬೆರಿ ಪೈ ಕಾಂಪೋನೆಂಟಿಂದ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಅದರಿಂದ ರೋಬೋಟ್ಗೆ ಪವರ್ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಕಲರ್ ಡಿಟೆಕ್ಷನ್ ನೋಡೋದಾದರೆ ನಾವು ಟ್ರೈನ್ ಮಾಡಿರೋದು 3 ಕಲರ್ಸು. RGB ಕಲರ್ಸ್, ರೆಡ್, ಗ್ರೀನ್, ಬ್ಲೂ ಕಲರ್ಸ್ನ ಟ್ರೈನ್ ಮಾಡಿದ್ದೀವಿ. ಕ್ಯಾಮ್ರಾಗೆ ಗ್ರೀನ್ ಕಲರ್ ಡಿಟೆಕ್ಟ್ ಆದರೆ ರೋಬೋಟು ಗ್ರೀನ್ ಕಲರ್ ಆಗಿ ಟರ್ನ್ ಆಗುತ್ತೆ. ರೆಡ್ ಕಲರ್ ಡಿಟೆಕ್ಟ್ ಆದರೆ ರೆಡ್ ಕಲರ್ ಶೋ ಮಾಡುತ್ತೆ. ಹಾಗೆ ಬ್ಲೂ ಕಲರ್ ಕಾಣಿಸಿದ್ರೆ ಬ್ಲೂ ಕಲರ್ನ ಶೋ ಮಾಡುತ್ತೆ. ಲಾಸ್ಟ್ ಒನ್ ಬಂದು ಫೇಸ್ ಡಿಟೆಕ್ಷನ್. ಫೇಸ್ ಡಿಟೆಕ್ಷನಲ್ಲಿ ನಾವು ನಮ್ಮ ಫೇಸಸ್ಗೆ ನೇಮ್ ಕೊಟ್ಟು ಸೇವ್ ಮಾಡಿರ್ತೀವಿ. ಈ ಕೋಡ್ನ ರನ್ ಮಾಡುವಾಗ ಟ್ರೈನ್ ಆಗಿರೋ ಫೇಸಸ್ ಡಿಟೆಕ್ಟ್ ಆದರೆ ನಮ್ಮ ನೇಮ್ ತೋರಿಸುತ್ತೆ. ಟ್ರೈನ್ ಆಗದಲ್ಲೇ ಇರೋ ಫೇಸಸ್ ಬಂದರೆ ಅಥವಾ ಅನ್ನೋನ್ ಪರ್ಸನ್ ಡಿಟೆಕ್ಟ್ ಆದರೆ ಲೇಸರ್ ಪಾಯಿಂಟ್ ಮಾಡಿ ಶೂಟ್ ಮಾಡುತ್ತೆ. ಇದು ನಮ್ಮ ಕಾನ್ಸೆಪ್ಟು. ಇದಾಗಿತ್ತು ನಮ್ಮ ಪ್ರಾಜೆಕ್ಟು ಡೀಟೇಲ್ಸ್. ಇದ್ರ ಮೇಲೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಮೇಯ್ನ್ ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ, ನಾವು ಈ ಪ್ರಾಜೆಕ್ಟ್ನ ಸೇಲ್ ಮಾಡ್ತಾಯಿದ್ದೀವಿ. ಬಿಕಾಸ್ ನಮ್ಮ ಪ್ರಾಜೆಕ್ಟ್ ಎಲ್ಲ ಮುಗಿದಿದೆ, ಪ್ರೆಸೆಂಟೇಷನ್ನು ಆಯಿತು, ಮಾರ್ಕ್ಸ್ ಕೂಡ ಕೊಟ್ಟಾಗಿದೆ. ಸೊ ನಾವು ಈ ಪ್ರಾಜೆಕ್ಟ್ ಮಾಡೋಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ ಅಂದರೆ ಟೋಟಲಾಗಿ 24,000 ಆಗಿದೆ. ಅದ್ರ ಜೊತೆ ತುಂಬಾ ಕಷ್ಟ ಕೂಡ ಪಟ್ಟಿದ್ದೀವಿ ಇದನ್ನು ಮಾಡೋಕ್ಕೆ. ಸೊ ನಿಮಗೆ ಯಾರಿಗಾದರೂ ನಮ್ಮ ಪ್ರಾಜೆಕ್ಟ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ, ಇಫ್ ಎನಿಬಡಿ ಇಂಟ್ರೆಸ್ಟೆಡ್, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಮೌಂಟ್ ಬೇಕಂದರೆ 23,000 ಮಾಡಿಕೊಡ್ತೀವಿ. ಮಾಡೆಲ್ ಜೊತೆ PPT ಆಗಿ ರಿಪೋರ್ಟ್ನ ಕೊಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ನ ನೀವು ರೆಸ್ಯೂಮಲ್ಲಿ ಮೆನ್ಷನ್ ಮಾಡ್ಕೋಬೋದು, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ನೀವು ಇನ್ನೂ ಇದಕ್ಕೆ ಎಕ್ಸ್ಟ್ರಾ ಮಾಡಿಫಿಕೇಷನ್ ಬೇಕಾದರೆ ಮಾಡ್ಕೋಬೋದು. ನಿಮಗೆ ನಮ್ಮನ್ನ ಕಾಪಿ ಮಾಡ್ತಾ ಇದ್ದೀವಿ ಅಂತ ಅನಿಸಿದ್ರೆ ಇದಕ್ಕೇ ಎಕ್ಸ್ಟ್ರಾ ಮಾಡಿಫೈ ಮಾಡಿ ನಿಮ್ಮ ಐಡಿಯಾಸ್ನ ಯೂಸ್ ಮಾಡ್ಕೊಬೋದು. ಇಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.